ಹೋರಾಟವೇ ಜೀವನವೆನ್ನುತ್ತ ಹೋರಾಡಿದ ನಾಯಕ ಯಡಿಯೂರಪ್ಪ, ನಮ್ಮ ಯಡಿಯೂರಪ್ಪ. ಹಗಲು ಇರುಳು ಜನಸೇವೆಯ ಮಾಡುವುದೊಂದೇ ಇವರ ಕಾಯಕ ಯಡಿಯೂರಪ್ಪ, ಇವರು ಜನರ ಸೇವಕ. ಅಧಿಕಾರದ ಅವಧಿಯಲ್ಲಿ ಮಾಡಿದ ಸಾಧನೆಗಳು ಎಷ್ಟೋ, ಕರ್ನಾಟಕದೇಳಿಗೆಗೆ ಇವರ ಕೊಡುಗೆ ಇನ್ನೆಷ್ಟೋ. ಬಿಡಿಸಿ ಹೇಳಲು ಮಾತುಗಳಿಲ್ಲ ಯಡಿಯೂರಪ್ಪರ ಸಾಧನೆ. ಹೇಗೋ ಬೆಳೆದು ಹೆಮ್ಮರವಾದರೂ ಸಹಿಸಿ ಹಲವು ಶೋಷಣೆ. ಯಡಿಯೂರಪ್ಪ ನಮ್ಮ ನಾಯಕ, ಗುರಿ ಮರೆತಂಥ ನಮಗೆ ನಾವಿಕ. ಹೋರಾಟವೇ ಜೀವನವೆನ್ನುತ್ತ ಹೋರಾಡಿದ ನಾಯಕ. ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣ ಮಾಡಿದರು. 1% ಬಡ್ಡಿಯಲ್ಲಿ ಕೃಷಿ ಸಾಲವನ್ನು ನೀಡಿದರು. ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ವೃದ್ಧರಿಗೆ ಪಿಂಚಣಿ ನೀಡಿದರು. ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ನೆರವಾದರು. ಉಚಿತ ಬೈಸಿಕಲ್ ನೀಡಿದರು ಓದುವ ಮಕ್ಕಳಿಗೆ. ಮೆಟ್ರೋ ಯೋಜನೆ ಚುರುಕುಗೊಳಿಸಿದರು ನಗರದ ಜನಗಳಿಗೆ. ಯಡಿಯೂರಪ್ಪ ನಮ್ಮ ನಾಯಕ, ಗುರಿ ಮರೆತಂಥ ನಮಗೆ ನಾವಿಕ. ಹೋರಾಟವೇ ಜೀವನವೆನ್ನುತ್ತ ಹೋರಾಡಿದ ನಾಯಕ. ದೇಶದಲ್ಲಿ ಪ್ರಥಮ ಬಾರಿಗೆ ಕೃಷಿ ಬಜೆಟ್ ಮಂಡಿಸಿದರು. ಗುಡಿಸಲೇ ಇಲ್ಲದ ರಾಜ್ಯವ ಮಾಡಲು ಹಗಲು ಇರುಳು ದುಡಿದರು. ಹಾಲಿಗೆ ಹೆಚ್ಚುವರಿ ಸಹಾಯಧನ ನೀಡಿ ನೆರವಾದ. ಇಂದು ತಮ್ಮ ಸಮ್ಮುಖದಲ್ಲಿ ಕರ್ನಾಟಕ ಜನತಾ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ಕನ್ನಡದಲ್ಲಿ ಪ್ರಣಾಳಿಕೆ ಹೆಚ್ಚಾಗಿ ರಾಜ್ಯಾದ್ಯಂತ ವಿತರಣೆಗೆ ಸಿದ್ಧಗೊಂಡಿದೆ. ಪ್ರಣಾಳಿಕೆಯ ಆಂಗ್ಲ ಭಾಷಾ ಅವತರಣಿಕೆ ಅಚ್ಚಿನಲ್ಲಿದೆ. ಸಿದ್ಧಗೊಳ್ಳೋದಕ್ಕೆ 1-2 ದಿನ ಹಿಡಿಯಬಹುದು. ಅದನ್ನು ಆಂಗ್ಲ ಭಾಷೆಯಲ್ಲಿ ಈ ಪ್ರಣಾಳಿಕೆಯ ಪ್ರಮುಖ ಮುಖ್ಯಾಂಶಗಳನ್ನು ಸಿದ್ಧಪಡಿಸಿ ಅದನ್ನ ನಮ್ಮ ಆಂಗ್ಲ ಭಾಷಾ ಮಾಧ್ಯಮ ಮಿತ್ರರಿಗೆ ಒದಗಿಸ್ತಾ ಇದ್ದೇವೆ. ನಮಗೆ ಗೊತ್ತೇ ಆಗಿ ಈ ಪ್ರಣಾಳಿಕೆಯಲ್ಲಿ ಮೊದಲು ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಬಗ್ಗೆ ವಿವರವಾಗಿ ಪ್ರಸ್ತಾಪಿಸಲಾಗಿದೆ. ನಮ್ಮ ನಾಡಿನ ನಾಡು, ನುಡಿ, ನೆಲ, ಜಲ, ಭಾಷೆ ಹಾಗೂ ಬರ ಮತ್ತು ಪ್ರವಾಹ ಪರಿಹಾರ ಮುಂತಾದ ಅನೇಕ ವಿಷಯಗಳ ಬಗ್ಗೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ರಾಜಾರೋಷವಾಗಿ ಅನ್ಯಾಯ ಆಗ್ತಿರೋದನ್ನ ನಾವು ನೋಡಿಕೊಂಡು ಸುಮ್ಮನೆ ಕೈಕಟ್ಟಿ ಕೂತ್ಕೊಳ್ಬೇಕಾದಂತ ಅಸಹಾಯಕ ಪರಿಸ್ಥಿತಿಯಲ್ಲಿರುವಂತದ್ದು. ಪ್ರತಿಭಟನೆಗಳು, ಹೋರಾಟಗಳು ಮುಂತಾದ ಅಸ್ತ್ರಗಳಿಗೆ ಒಂದು ರೀತಿ ತುಕ್ಕಿಡಿದು ಅವು ಈಗ ವಿಫಲವಾಗ್ತಾ ಇರುವಂತದ್ದು. ಈಗ ಕೇಂದ್ರದಿಂದ ನಿಜವಾಗೂ ನಾವು ನ್ಯಾಯವನ್ನು ಪಡೆಯಬೇಕು ಅಂತಿದ್ರೆ, ಸಹಾಯವನ್ನು ಪಡೆಯಬೇಕು ಅಂತಿದ್ರೆ ನಮಗೊಂದು ರಾಜಕೀಯ ಅಸ್ತ್ರ ಬೇಕು. ಅದೇ ನಾವು ನಿಮ್ಮ ಮುಂದೆ ಇಟ್ಟಿರುವಂತಹ ಪ್ರಾದೇಶಿಕ ಪಕ್ಷ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಪಂಜಾಬ್, ಜಮ್ಮು ಕಾಶ್ಮೀರ, ಬಿಹಾರ, ಒರಿಸ್ಸಾ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ
ಇವೆಲ್ಲ ಪ್ರಬಲವಾದ ಪ್ರಾದೇಶಿಕ ಪಕ್ಷದ ಅಸ್ತ್ರದಿಂದಾಗಿಯೇ ನಮ್ಮ ಪಕ್ಷದ ರಾಜ್ಯದ ಹಿತವನ್ನು ಸಾಧಿಸಿಕೊಳ್ತಾ ಇದ್ದೇವೆ. ನಾವು ಅದನ್ನೇ ಮಾಡಬೇಕಾದಂತ ಒಂದು ಇಂದಿನ ಐತಿಹಾಸಿಕ ಅವಶ್ಯಕತೆ. ಕರ್ನಾಟಕ ನಾಡು ನುಡಿ ನೆಲ ಜಲದ ಸಂರಕ್ಷಣೆಗೆ ಹಾಗೂ ಸಮಗ್ರ ಅಭಿವೃದ್ಧಿಗೆ ನಿಷ್ಠವಾಗಿ ಕೆಲಸ ಮಾಡುವಂತ ಬಯಸುವಂತ ಕರ್ನಾಟಕ ಜನತಾ ಪಕ್ಷ ಒಂದು ರಾಷ್ಟ್ರೀಯ ದೃಷ್ಟಿಕೋನವನ್ನು ಇಟ್ಟುಕೊಂಡಿರುವಂತಹ ಪ್ರಾದೇಶಿಕ ಪಕ್ಷ. ನಮ್ಮ ಸಂವಿಧಾನಕ್ಕೆ ಹಾಗೂ ರಾಷ್ಟ್ರದ ಐಕ್ಯತೆಗೆ ಮತ್ತು ಸಮಗ್ರತೆಗೆ ಯಾವುದೇ ಅಪಚಾರ ಅಥವಾ ಧಕ್ಕೆ ಉಂಟಾಗದಂತೆ ಕರ್ನಾಟಕದ ಹಿತಾಸಕ್ತಿಗಳನ್ನು ಕಾಪಾಡೋದೇ ನಮ್ಮ ಪಕ್ಷದ ಧ್ಯೇಯವಾಗಿದೆ. ನಾನು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ಕೈಗೊಂಡಂತಹ ಮುಖ್ಯವಾದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಜನಪರ ಕಾರ್ಯಕ್ರಮಗಳ ಪ್ರಸ್ತಾವನೆಯನ್ನ ಈ ಪ್ರಣಾಳಿಕೆಯಲ್ಲಿ ಪೀಠಿಕೆಯಲ್ಲಿ ಮಾಡಲಾಗಿದೆ. ಈ ಎಲ್ಲ ಯೋಜನೆಗಳು ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ. ಈ ಬಗ್ಗೆ ನಮ್ಮ ಚಿಂತನೆಗಳು, ಬದ್ಧತೆಗಳು ಹಾಗೂ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ವಿವರವಾಗಿ ಪ್ರಸ್ತಾಪಿಸಲಾಗಿದೆ. ಬರುವ 5 ವರ್ಷಗಳಲ್ಲಿ ಒಂದು ಹನಿ ನೀರು ವ್ಯರ್ಥವಾಗಿ ಸಮುದ್ರಕ್ಕೆ ಹೋಗದೇನೆ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸುವಂತಹದ್ದು, ಮತ್ತೆ ಈ ನಾಡಿಗೆ ಅಗತ್ಯ ಇರುವಂತಹ 5,000 ಮೆಗಾವಾಟ್ ವಿದ್ಯುತ್ ಇದ್ದಾಗ ಮಾತ್ರ ಕೃಷಿಗೆ ಮತ್ತೆ ಕೈಗಾರಿಕೆಗೆ ಅನುಕೂಲ ಆಗುತ್ತೆ. ಅದಕ್ಕಾಗಿ 5,000 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲು ಬದ್ಧವಾಗಿದ್ದೇವೆ ಅಂತ ತಿಳಿಸುವಂತಹದ್ದು. ಬಹಳ ಪ್ರಮುಖವಾಗಿ ಅಣ್ಣಾ ಹಜಾರೆಯಿಂದ ಹಿಡಿದು ದೇಶದ ಅನೇಕ ರೈತ ಮುಖಂಡರು ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು. ಈ ದೇಶದಲ್ಲಿ ಎಲ್ಲರಿಗೂ ಒಂದು ರೀತಿ ಪೆನ್ಷನ್ ಸಿಗುತ್ತೆ, ಆದರೆ ಈ ದೇಶಕ್ಕೆ ಅನ್ನ ಕೊಡುವಂತ ಅನ್ನದಾತ ನೇಗಿಲ ಯೋಗಿಗೆ ಈ ಪೆನ್ಷನ್ ಅನ್ನುವಂಥದ್ದು ಕಣ್ಣು ಕಾಣ್ತಾ ಇಲ್ಲ. ಯಾವುದೇ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತೇಳಿ ತಮಗೆ ಗೊತ್ತಿದೆ. ಕೃಷಿಗೆ ಆದ್ಯತೆ ಕೊಟ್ಟರು ನಾನು, ಕೃಷಿ ಬಜೆಟ್ ಅನ್ನು ಮಾಡಿಕೊಂಡು ನಾನು ಕೃಷಿಕರಿಗಾಗಿ 65 ವರ್ಷದಾದಂತ ಕೃಷಿಕರ ಎಲ್ಲ ರೈತರಿಗೆ 500 ರೂಪಾಯಿ ಮಾಶಾಸನ ಕೊಡ್ತೇವೆ ಅನ್ನುವಂತ ಮಾತನ್ನು ಪ್ರಸ್ತಾವ ಮಾಡಿದ್ದೇನೆ. ಸಹಕಾರ ಸಂಘಗಳಿರುವಂತಹ ರೈತರು, ನೇಕಾರರು, ಮೀನುಗಾರರು 1 ಲಕ್ಷದವರೆಗೆ ರೈತರ ಸಾಲವನ್ನ, ನೇಕಾರರ ಸಾಲವನ್ನ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದೇವೆ. ಬಹಳ ಮುಖ್ಯವಾಗಿ ಕಳೆದ 3-4 ವರ್ಷದಿಂದ ಇದ್ದಂತಹ ಬೇಡಿಕೆ ಈ ಭಾಗ್ಯಲಕ್ಷ್ಮಿ ಮತ್ತೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಮಧ್ಯಮ ವರ್ಗದ ಕುಟುಂಬಕ್ಕೆ ವಿಸ್ತರಿಸಬೇಕು ಅನ್ನುವಂಥದ್ದು ಎಲ್ಲ ಕಡೆ ಒತ್ತಾಯ ಇತ್ತು. ಅದನ್ನು ಮಾಡಬೇಕು ಅನ್ನೋ ನಿಶ್ಚಯ ಮಾಡಿದ್ದೇವೆ. ಮತ್ತೆ ನನ್ನ ಕನಸು ಇನ್ನು 5 ವರ್ಷದಲ್ಲಿ ಡಾಕ್ಟರ್ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಎಲ್ಲ ಹಿಂದುಳಿದ ತಾಲೂಕು, ಅತಿ ಹಿಂದುಳಿದ ತಾಲೂಕು, ಮುಂದುವರೆದ ತಾಲೂಕು ಆಗಬೇಕು. ಸಾಕಷ್ಟು ಅದರಲ್ಲಿ ಪ್ರಗತಿಯಾಗಿದೆ. ಇನ್ನು 5 ವರ್ಷದಲ್ಲಿ ಯಾವುದೇ ತಾರತಮ್ಯ ಇರಬಾರದಿದೆ. ರಾಜ್ಯದಲ್ಲಿ ಎಲ್ಲ ತಾಲೂಕುಗಳು ಸರಿಸಮಾನವಾಗಿ ಅಭಿವೃದ್ಧಿ ಆಗಿದೆ ಅನ್ನೋದು ಜನರಿಗೆ ಮನವರಿಕೆ ಆಗಬೇಕು. ಆ ದಿಕ್ಕಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿ ಅದಕ್ಕೆ ಬೇಕಾದ ಅಗತ್ಯ ಹಣವನ್ನು ಮೀಸಲಿಡುವಂತಹದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ನಾವು ರೂಪಿಸಿದ್ದು. ಅದರ ಅಭಿವೃದ್ಧಿಗೆ 5,000 ಕೋಟಿ ವಿಶೇಷವಾಗಿ ಮೀಸಲಿಡುವಂತಹದ್ದು. ಹಿಂದುಳಿದ ವರ್ಗದ ಅಭಿವೃದ್ಧಿಗೆ 2,000 ಕೋಟಿ ಮೀಸಲಿಡುವಂತಹದ್ದು. ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ ಬಂದಾಗಲಿಂದ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳನ್ನ ಕರ್ನಾಟಕ ಅಂತೂ ವೋಟ್ ಬ್ಯಾಂಕ್ ಆಗಿ ಉಪಯೋಗ ಮಾಡಿಕೊಂಡ್ರು ಯಾವುದೇ ರೀತಿಯ ಸವಲತ್ತನ್ನು ಕೊಡಲಿಲ್ಲ ನಮ್ಮ ಕಾಂಗ್ರೆಸ್ನವರು. ಆರ್ಥಿಕವಾಗಿ ಅವರ ಸ್ವಾವಲಂಬಿಯನ್ನ ಮಾಡಿಕೊಂಡರು, ಆರ್ಥಿಕವಾಗಿ ಅವರ ಸ್ವಾವಲಂಬಿಗಳಾಗಿ ಬಿಡಲಿಲ್ಲ. ಅವರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಲಿಲ್ಲ, ಉದ್ಯೋಗ ಕೊಡಲಿಲ್ಲ. ಒಂದು ರೀತಿ ಚೀತುದಾಡುಗಳಂತೆ, ಕೂಲಿ ಕಾರ್ಮಿಕರಂತೆ ಅವರು ಜೀವನ ಮಾಡ್ತಾ ಇರುವಂತಹದನ್ನ ನೋಡಿದ ಮೇಲೆ ಬೇರೆ ಎಲ್ಲ ರೀತಿಯ ಹಿಂದುಳಿದ ವರ್ಗಕ್ಕೆ ಯಾವ ರೀತಿ ಸಹಕಾರ ಮಾಡ್ತಾ ಇದ್ರೆ ಅದೇ ರೀತಿ ಅಲ್ಪಸಂಖ್ಯಾತರಿಗೆ 2,000 ಕೋಟಿಯನ್ನು ಮೀಸಲಿಟ್ಟು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದೇ ರೀತಿ ಮೊದಲ ಬಾರಿಗೆ ಕ್ರಿಶ್ಚಿಯನ್ ಸಮುದಾಯಕ್ಕೆ 250 ಕೋಟಿಯನ್ನು ಮೀಸಲಿಟ್ಟು ಅವರ ಅಭಿವೃದ್ಧಿಗೆ ಯೋಚನೆ ಮಾಡುವಂತಹದ್ದು. ಅದೇ ರೀತಿ ಬಹಳ ದಿವಸಗಳ ಒಂದು ಕನಸು, ಜನರ ಅಪೇಕ್ಷೆನೂ ಇತ್ತು. ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಒಂದು ಮಹಿಳಾ ಸಹಕಾರಿ ಬ್ಯಾಂಕ್ ಅನ್ನು ಮಾಡಿ ಅಲ್ಲಿ ಸರ್ಕಾರದಿಂದ 2,000 ಕೋಟಿಯನ್ನು ಮೀಸಲಿಟ್ಟು
ಶ್ರೀಶಕ್ತಿ ಸ್ವಸಹಾಯ ಗುಂಪುಗಳು ಮಾತ್ರ ಅಲ್ಲ, ಉಳಿದ ಎಲ್ಲ ಹೆಣ್ಣು ಮಕ್ಕಳಿಗೆ ಹೈನುಗಾರಿಕೆ ಇರ್ಬೋದು, ಗುಡಿ ಕೈಗಾರಿಕೆ ಇರ್ಬೋದು, ಅವರ ಅಭಿವೃದ್ಧಿಗೆ ಬೇಕಾದಂತಹ ಹಣಕಾಸಿನ ನೆರವು ಅಲ್ಲಿ ಸಿಗಬೇಕು. ಈ ರೀತಿ ಒಂದು ವಿಶೇಷವಾದಂತಹ ಚಿಂತನೆ ಮಹಿಳಾ ಆರ್ಥಿಕವಾಗಿ ಸಬಲರಾಗಿ ಮಾಡೋದಕ್ಕೆ ಒಂದು ಚಿಂತನೆಯನ್ನು ಮಾಡಿದ್ದೇವೆ. ಹೀಗೆ ಅನೇಕ ಪ್ರಮುಖ ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡಿದ್ದೇವೆ. ನಮಗೆ ಆಶ್ಚರ್ಯ ಆಗ್ಬೋದು, ಯಡಿಯೂರಪ್ಪನವರಿಗೆ ಇದಕ್ಕೆ ಎಷ್ಟು ಹಣ ಬೇಕಾಗಬಹುದು. ತಜ್ಞರ ಜೊತೆ ನಾವು ಸಮಾಲೋಚನೆ ಮಾಡಿ ಅಂಕಿಅಂಶವನ್ನು ನೋಡಿದ್ದೇವೆ. ನನ್ನ ಪ್ರಕಾರ 18ರಿಂದ 20 ಸಾವಿರ ಕೋಟಿ ಎಕ್ಸ್ಟ್ರಾ ಬೇಕಿದೆ. 18ರಿಂದ 20 ಸಾವಿರ ಕೋಟಿ. ಅದನ್ನ ಈಗಾಗಲೇ ನಿಮ್ಗೆ ಗೊತ್ತಿದೆ, 33 ಸಾವಿರ ಕೋಟಿಯಿಂದ ಬಜೆಟ್ ನಾನು 1 ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡೋಕ್ಕೂ ನಮ್ಮಿಂದ ಸಾಧ್ಯ ಆಯಿತು. 33-34 ಸಾವಿರ ಕೋಟಿ ಇದ್ದು ನಾನು 86 ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡಿ ನೆಕ್ಸ್ಟ್ ಬಜೆಟ್ 1 ಲಕ್ಷ ಕೋಟಿಗೆ ಬಜೆಟ್ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೆ. ನಾವು ಏನು ಬೇಕಾಗಿಲ್ಲ, ಸೋರಿಕೆಯನ್ನು ತಡೆದು ಖಜಾನೆಯನ್ನು ತುಂಬುವಂತಹದ್ದು, ಮತ್ತೆ ಗಣಿಗಾರಿಕೆಯಲ್ಲಿ ಆಗ್ತಿರುವಂತಹ ಅಕ್ರಮ ಏನಿದೆ ಅದನ್ನು ಸರಿಪಡಿಸಿ ಅದರ ಆದಾಯವನ್ನ ಸರ್ಕಾರದ ಬೊಕ್ಕಸಕ್ಕೆ ತುಂಬುವಂತಹ ಪ್ರಯತ್ನದಲ್ಲಿ ನಾವು ಸಫಲರಾದರೆ ಈ 20-25 ಸಾವಿರ ಕೋಟಿ ಹೊಸ ಯೋಜನೆಗಳಿಗೆ ತುಂಬೋದಕ್ಕೆ ಏನೂ ಕಷ್ಟ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂತಹ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಈ ಪ್ರಮಾಣದಲ್ಲಿ ಹಣಕಾಸಿನ ಸೋರಿಕೆಯನ್ನ ತಡೆದು ಹೊಸ ತೆರಿಗೆಯನ್ನು ಹಾಕ್ತೇನೆ ಖಜಾನೆ ತುಂಬುವಂತದ್ದು ಒಂದು ದಾಖಲೆ ಆಗಿತ್ತು. ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಅದಕ್ಕೆ ಹಿನ್ನಡೆ ಆಗಿದೆ. ಸೊ ಈ ಹಣ ನನ್ನ ಮನಸ್ಸಿನಲ್ಲಿ ಪ್ರಾಮಾಣಿಕವಾಗಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳಬೇಕು ಅಂದ್ರೆ, ನನ್ನ 5 ವರ್ಷದ ಕೊನೆಯ ಬಜೆಟ್ನಲ್ಲಿ ಇವತ್ತೇನೇನು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಅದೆಲ್ಲವನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಘೋಷಣೆ ಮಾಡಬೇಕು ಅಂತ ನಾನಿದ್ದೆ. ನಿಮಗೆ ಗೊತ್ತಿರಬಹುದು, ನನ್ನ ಕೊನೆಯ ದಿವಸ ಬಜೆಟ್ ಮಂಡನೆ ಮಾಡಿದ ದಿವಸ ನಾನು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇಂತಿಂತದ್ದು ನೀವು ಮಾಡಬೇಕು, ರೈತರ ಸಾಲ ಮನ್ನಾ ಮಾಡದೇ ಇದ್ರೆ ನಾನು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಆ ಮಾತನ್ನು ನೀಡಿದಂತದ್ದು. ತತ್ಕ್ಷಣ ಮುಖ್ಯಮಂತ್ರಿಗಳು 25,000 ರೈತರ ಸಾಲ ಮನ್ನಾ ಮಾಡಿದಂತದ್ದು, ಅದು ನಡೆದಂತಹ ಘಟನೆಗಳು ಎಲ್ಲ ನಿಮ್ಮ ಕಣ್ಮುಂದಿದೆ. ಅಂದ್ರೆ ಇವತ್ತೇನು ನಾನು ಹೇಳಿದ್ದೇನೆ, ಇದೆಲ್ಲ ಸಂಗತಿಗಳನ್ನ ನನ್ನ ಮನಸ್ಸಿನಲ್ಲಿ ಇದ್ದಂಥದ್ದನ್ನ ನಾನು ಮುಖ್ಯಮಂತ್ರಿ ಆಗಿದ್ರೆ ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದೆ, ಕನಸನ್ನು ಹೊತ್ತಿದ್ದೆ. ಅದೆಲ್ಲವನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಜನತಾ ಜನಾರ್ದನ ಇವತ್ತೇನು ಒಂದು ಪ್ರಾದೇಶಿಕ ಪಕ್ಷಗಳನ್ನು ನಾವು ಕಟ್ಟಿದ್ದೇವೆ. ನಾನು ಇವತ್ತು ಹೇಳಬೇಕು ಅಂದ್ರೆ, ಕಳೆದ 3.5 ತಿಂಗಳಿಂದ ಡಿಸೆಂಬರ್ 9 ನಾನು ಈ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿನ ತಗೊಂಡಾಗಿಂದ ಇವತ್ತಿನವರೆಗೆ ಕನಿಷ್ಠ 150 ಸಭೆಗಳನ್ನು ಮಾಡಿರ್ಬೋದು. ರಾಜ್ಯದ ಉದ್ದಗಳಿಗೆ ಎಲ್ಲೇ ಹೋದರೂ ಸಹ ದೇವದೂತವಾದಂತಹ ಒಂದು ಸ್ವಾಗತ ಸಿಗ್ತಾ ಇರುವಂತದ್ದು, ಮತ್ತೆ ನಮ್ಮ ಕೊಟ್ಟಂತ ಕಾರ್ಯಕ್ರಮಗಳಿಗಾಗಲೇ ಹಿನ್ನಡೆ ಆಗ್ತದೆ ಎನ್ನುವಂತ ಆಕ್ರೋಶ ಜನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ನಾವು ಮತ್ತೆ ನಿಮ್ಗೆ ಅಧಿಕಾರ ಕೊಡ್ತೇವೆ, ಇದೆಲ್ಲರೂ ಇಂಪ್ಲಿಮೆಂಟ್ ಆಗಬೇಕು, ನಾವು ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು. ಈ ಎಲ್ಲ ಸಂಗತಿಗಳು ಜನಮಾನಸದಲ್ಲಿ ಏನಿದೆ ಅದನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ನಾವು ಯಾವುದೇ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಗಾಗಿ ಕಾಯ್ದೇನೆ. ನಾವು ನಮ್ಮ ಸ್ವತಂತ್ರವಾಗಿ ಈಗಾಗಲೇ 147 ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೇವೆ. ಇವತ್ತು ಇನ್ನೊಂದು ಪಟ್ಟಿಯನ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಇವತ್ತು ಮತ್ತೆ ನಮ್ಮೆಲ್ಲ ಚುನಾವಣಾ ಸಮಿತಿ ಸದಸ್ಯರು ಇವತ್ತು ನಾಳೆ ಕುಂತು ಇನ್ನೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿ ಒಟ್ಟಾರೆ ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆಯಾಗಿದೆ. ಮತ್ತೆ ನಾಡಿನ ಜನರಿಗೂ ಸಹ ನಾನು ಕರೆ ಕೊಡುವಂತಹದ್ದು, ವಿನಂತಿ ಮಾಡುವಂತಹದ್ದು, ಸಾಕಷ್ಟು ನೀವು ಪ್ರಜ್ಞಾವಂತರಿದ್ದೀರ. ಒಂದು ಪಕ್ಷಕ್ಕೆ ಬಹುಮತವನ್ನು ಕೊಡೋದ್ರಿಂದ ಅನೇಕ ಗೊಂದಲಗಳನ್ನು ನಿವಾರಣೆ ಮಾಡಬಹುದು. ರಾಜ್ಯದ ಹಿತಕ್ಕೆ ಅದು ಪೂರಕವಾಗಿ ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ರಾಜ್ಯದ ಜನತೆಗೆ ಅನುಭವಕ್ಕೆ ಬಂದಿದೆ. ಕರ್ನಾಟಕ ರಾಜ್ಯವನ್ನ ಈ ದೇಶದಲ್ಲಿ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು. ಈ ರಾಜ್ಯದ ರೈತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬದುಕಬೇಕು. ಅಲ್ಪಸಂಖ್ಯಾತ ಬಂಧುಗಳು, ಕ್ರಿಶ್ಚಿಯನ್ರು, ಮುಸ್ಲಿಮ್ಸು, ಹಿಂದೂಗಳು ಭೇದ ಭಾವನೆಯಿಂದ ದೂರ ಹೋಗಿ ಎಲ್ಲರೂ ಒಂದೇ ತರ ಮಕ್ಕಳಲ್ಲಿ ಬಾಳಬೇಕು. ಈ ಎಲ್ಲ ಕನಸನ್ನು ಒತ್ತಿ ಈ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ದೇವೆ. ಕೊನೆಯದಾಗಿ ಒಂದು ಮಾತು, ನನ್ನ ಮನಸ್ಸಿನಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ವಿಚಾರ ಇದೆ. ಅದು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವಂತಹ ಎಲ್ಲ ಪ್ರಾದೇಶಿಕ ಪಕ್ಷದ ಮುಖಂಡಗಳನ್ನು, ಮುಖ್ಯಮಂತ್ರಿ, ಅಧ್ಯಕ್ಷಗಳನ್ನು ನಾನು ಭೇಟಿ ಮಾಡಲಿದ್ದೇನೆ. ಇನ್ನು ಕಾಲ ಕೂಡು ಬಂದಿಲ್ಲ. ಅದನ್ನ ಮೇ 5 ಚುನಾವಣೆ ಮುಗಿದು ಮೇ 8 ಫಲಿತಾಂಶ ಬಂದ ಮೇಲೆ, ನಾವೊಂದು ಪ್ರಬಲ ಶಕ್ತಿಯಾಗಿ ಹೊರ ಬಂದ ಮೇಲೆ ನಾನು ರಾಷ್ಟ್ರೀಯ ಪಕ್ಷದ ನಾಯಕರ ಜೊತೆಗೆ ಸಂಬಂಧ ಇಟ್ಟುಕೊಳ್ಳೋದ್ರ ಜೊತೆಗೆ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ನಮ್ಮ ಸಂಬಂಧ ಜಾಸ್ತಿ ಆಗಬೇಕು. ನನ್ನ ಕನಸಿರುವಂತಹದ್ದು ಈ ದೇಶದಲ್ಲಿ 3rd ಫ್ರಂಟ್ ಅಧಿಕಾರಕ್ಕೆ ಬರಬೇಕು. ಆ ದಿಕ್ಕಿನಲ್ಲಿ ರಾಷ್ಟ್ರೀಯ ಪ್ರಾದೇಶಿಕ ಪಕ್ಷಗಳ ಮುಖಂಡಗಳನ್ನ ಭೇಟಿ ಮಾಡಿ
ನಮ್ಮ ರಾಜ್ಯದಲ್ಲೂ ಸಹ ನಿಮ್ ಜೊತೆ ಕೈ ಜೋಡಿಸ್ತೇವೆ, ನಿಮ್ ಜೊತೆ ಹೆಜ್ಜೆ ಹಾಕ್ತೇವೆ. ನಾವೆಲ್ಲ ಒಟ್ಟಾಗಿ ಪ್ರಬಲವಾಗಿ ಮುಂದೆ ಹೆಜ್ಜೆ ಇಡೋಣ. ಈ ಒಂದು ವಿಶ್ವಾಸ ತುಂಬೋ ರೀತಿಯಲ್ಲಿ ನಾನು ಅವ್ರ ಜೊತೆ ಮಾತುಕತೆ ಆಡಬೇಕು. ಮತ್ತೆ ಕೆಲವರು ಸಂಪರ್ಕವನ್ನು ಇಟ್ಕೊಂಡಿದ್ದೇನೆ ಈಗಾಗಲೇ. ಮುಂದೆ ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇದ್ರೆ ನಾವು ಕೆಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತಂದಾಕ್ಷಣ ಇವತ್ತು ನಮ್ಮ ಹಿಂದೆ ಇದ್ದ ಪಕ್ಷ ಬಿಜೆಪಿ ಪಕ್ಷ ಇತ್ತು. ಕೇಂದ್ರದಲ್ಲಿ ಯಾವುದೇ ರೀತಿ ನಮ್ಮ ನೆರವು ಸಿಗಲಿಲ್ಲ. ಆ ನೆರವು ಯಾವಾಗ ಸಿಗುತ್ತೆ? ನಾವು 14 ಜನ ಎಂಪಿಗಳನ್ನು ಗೆದ್ದು ಪ್ರಧಾನಿಯವರ ಗಮನ ಈ ಕಡೆ ಬಂದಾಗ ಯಾವುದೇ ಸರ್ಕಾರ ಇರಲಿ ಆವಾಗ ನಮ್ಮ ಕೆಲಸ ಕಾರ್ಯಗಳಾಗುತ್ತೆ. ಈ ದೃಷ್ಟಿಯಿಂದ ಈಗಲಿಂದ ನಾನು ಚಿಂತನೆ ಮಾಡ್ತಾ ಇರೋದು, ಒಂದು ಕೆಜೆಪಿಯನ್ನು ಅಧಿಕಾರಕ್ಕೆ ತರಬೇಕು, ಎರಡನೇದು ದೊಡ್ಡ ಪ್ರಮಾಣದಲ್ಲಿ ಸಂಸತ್ ಸದಸ್ಯರು ಕೆಜೆಪಿಯಿಂದ ಆಯ್ಕೆಯಾಗಿ ಹೋಗಬೇಕು. ಎರಡೂ ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ. ಈಗಾಗಲೇ ಸಂಸತ್ತಿಗೆ ಸ್ಪರ್ಧೆ ಮಾಡುವಂತಹ ವ್ಯಕ್ತಿಗಳು ಯಾರು ಸಿಗುವುದು ಅವ್ರನ್ನ ಐಡೆಂಟಿಫೈ ಮಾಡಿ ಫೀಲ್ಡ್ ಅಲ್ಲಿ ಇರಿಸಿ ಕೆಲಸಕ್ಕೆ ಹಚ್ಚಿದ್ದೇವೆ ನಾವು. ಸೊ ಎರಡು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಈ ಒಂದು ಪ್ರಣಾಳಿಕೆಯನ್ನು